ನಮ್ಮ ನ್ಯೂಸ್ಗೆ ಸ್ವಾಗತ. ಹೊಸಕೋಟೆ ಚಿಂತಾಮಣಿ ಹೆದ್ದಾರಿ ರಸ್ತೆಯ 52 ಕಿಲೋಮೀಟರ್ ರಸ್ತೆ 42 ಅಂಶಗೆ ಶೀಘ್ರವೇ ಮೋಕ್ಷ. ಹೊಸಕೋಟೆಯಿಂದ ಚಿಂತಾಮಣಿಯ ಮಾಡಕೆರೆ ರಸ್ತೆಯವರೆಗೂ ಕರ್ನಾಟಕ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ನಿರ್ಮಾಣ ಮಾಡಿರುವ 52 ಕಿಲೋಮೀಟರ್ ರಸ್ತೆಯಲ್ಲಿ 42 ಅಂಶ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇತ್ತೀಚೆಗೆ ನಡೆದ ವಿಧಾನಸಭೆಯ ಅಧಿವೇಶನದಲ್ಲಿ ಅವೈಜ್ಞಾನಿಕ ಅಂಶ ತೆರವು ಮಾಡುವ ಬಗ್ಗೆ ನಡೆದ ಚರ್ಚೆ ಸಂದರ್ಭದಲ್ಲಿ ಸಚಿವ ಸಿ ಪಾಟೀಲ್ ನೀಡಿದ ಭರವಸೆಯಂತೆ ಇದೀಗ ಅವೈಜ್ಞಾನಿಕ ಅಂಶ ತೆರವಿಗೆ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಮುಂದಾಗಿದೆ. ಇಂದು ಸದರಿ ರಸ್ತೆಯ ಬೀಚಗೊಂಡನಹಳ್ಳಿ ಬಳಿ ಮತ್ತು ಕುರ್ಟಹಳ್ಳಿ ಗ್ರಾಮದ ಬಳಿ ಅವೈಜ್ಞಾನಿಕವಾಗಿ ಹಾಕಿರುವ ಅಂಶಗಳನ್ನು ತೆರವು ಮಾಡಿರುವ ಲೋಕೋಪಯೋಗಿ ಇಲಾಖೆ ಇತರೆ ಅಂಶಗಳನ್ನು ವೈಜ್ಞಾನಿಕವಾಗಿ ಹಾಕಿದ್ದರೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಕಮಿಟಿ ಸದರಿ ಅಂಶಗಳನ್ನು ಪರಿಶೀಲನೆ ನಡೆಸಿದ ನಂತರ ಕಮಿಟಿ ತೆರವು ಮಾಡಲು ಶಿಫಾರಸು ಮಾಡಿದರೆ ಅವುಗಳನ್ನು ಸಹ ತೆರವು ಮಾಡುವುದಾಗಿ ಇಲ್ಲಿನ ಲೋಕೋಪಯೋಗಿ ಇಲಾಖೆಯ ಎ ಸುಬ್ಬಾರೆಡ್ಡಿರವರು ಭೇಟಿ ಮಾಡಿದ ವರದಿಗಾರರಿಗೆ ತಿಳಿಸಿದರು. ಹೊಸಕೋಟೆಯಿಂದ ಚಿಂತಾಮಣಿ ತಾಲೂಕಿನ ಮಾಡಕೆರೆವರೆಗೂ 52 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಎಷ್ಟು ರಸ್ತೆ ಉಬ್ಬುಗಳಿವೆ ಎಂದು ರಮೇಶ್ ಕುಮಾರ್ ವಿಧಾನಸಭೆಯಲ್ಲಿ ಪ್ರಶ್ನಿಸಿದ್ದರು. ಇದಕ್ಕೆ ಉತ್ತರಿಸಿದ್ದ ಲೋಕೋಪಯೋಗಿ ಸಚಿವ ಸಿ ಪಾಟೀಲ್ ರವರು ಅನಧಿಕೃತವಾಗಿ 42 ಹಂಪುಗಳಿವೆ ಎಂದು ವಿವರಿಸಿದ್ದರು. ಇದೇ ರೀತಿಯ ಪ್ರಶ್ನೆಯನ್ನು ಕಳೆದ ಕಲಾಪದಲ್ಲಿಯೂ ಕೇಳಿದ್ದು, ಈಗಲೂ ಅದೇ ಪ್ರಶ್ನೆಗೆ ಅದೇ ಉತ್ತರ ನೀಡಿದ್ದಕ್ಕೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದ ರಮೇಶ್ ಕುಮಾರ್, ಅವೈಜ್ಞಾನಿಕ ರಸ್ತೆ ಉಬ್ಬು ಮಾಡುವವರ ವಿರುದ್ಧ ಸರ್ಕಾರ ಏಕೆ ಕ್ರಮ ಕೈಗೊಂಡಿಲ್ಲ, ಅಧಿಕಾರಿಗಳು ಈ ರಸ್ತೆಗೆ ಹೋಗಿ ಯಾಕೆ ಪರಿಶೀಲಿಸಿಲ್ಲ, ಹಳ್ಳಿಗಳಲ್ಲಿರುವ ಪುಡಿ ರೌಡಿಗಳ ಮಾತಿಗೆ ಬೆದರಿ ಈ ರೀತಿ ಅವೈಜ್ಞಾನಿಕ ಉಬ್ಬುಗಳು ನಿರ್ಮಾಣ ಮಾಡಿದ್ದು, ಇದರಿಂದ ವಾಹನ ಸವಾರರಿಗೆ ಆಗುವ ತೊಂದರೆ ಬಗ್ಗೆ ಗೊತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ದರು. ಶಾಸಕರು ಕೇಳುವ ಪ್ರಶ್ನೆಗೆ ಅಧಿಕಾರಿಗಳು ನಾಮಕಾವಸ್ಥೆ ಉತ್ತರ ನೀಡುತ್ತಾರೆ, ಅದನ್ನು ಸಚಿವರು ಓದುತ್ತಾರೆ. ಕೇಳಿದ ಪ್ರಶ್ನೆಗೆ ಪರಿಹಾರ ಸಿಗದಿದ್ದರೆ ಈ ಪ್ರಶ್ನೆಗೆ ಕೇಳಿ ಪ್ರಯೋಜನವಾದರೂ ಏನು? ಆದ್ದರಿಂದ ಸಂಜೆಯೊಳಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡದಿದ್ದರೆ ಈ ಪ್ರಶ್ನೆಯನ್ನು ಹಿಂಪಡೆಯುತ್ತೇನೆ ಹಾಗೂ ಇಡೀ ಪ್ರಶ್ನೆಯನ್ನು ಕಡತದಿಂದ ತೆಗೆದುಹಾಕಿದ ಸ್ಪೀಕರ್ಗೆ ಆಗ್ರಹಿಸಿದ್ದರು. ಇದಕ್ಕೆ ಪಕ್ಷಭೇದ ಮೆರೆತು ಎಲ್ಲ ಸದಸ್ಯರು ಧ್ವನಿಗೂಡಿಸಿದ್ದರು. ಇದು ಕೇವಲ ರಮೇಶ್ ಕುಮಾರ್ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಕ್ಷೇತ್ರಗಳ ಹೆದ್ದಾರಿಗಳಲ್ಲಿ ಈ ಸಮಸ್ಯೆ ಇದೆ, ಇದನ್ನು ನಿವಾರಿಸಬೇಕೆಂದು ಎಲ್ಲರೂ ಕೋರಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಸಿ ಪಾಟೀಲ್, ಅವೈಜ್ಞಾನಿಕ ಹಂಪುಗಳಿಂದ ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಯನ್ನು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸ್ಪಷ್ಟನೆ ಸೂಚಿಸಲಾಗಿದೆ. ಕೇವಲ ಇಲಾಖೆ ಇಂಜಿನಿಯರ್ಗಳನ್ನು ಅಮಾನತು ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಅವೈಜ್ಞಾನಿಕವಾಗಿ ರಸ್ತೆ ಹಂಪುಗಳ ಅಗತ್ಯ ಇರುತ್ತದೆ, ಆದರೆ ಅವೈಜ್ಞಾನಿಕ ರಸ್ತೆ ಹಂಪುಗಳಿಂದ ತೊಂದರೆಯಾಗುತ್ತಿರುವುದನ್ನು ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನು ಪರಿಹರಿಸಲು ತಕ್ಷಣ ಆದೇಶ ಮಾಡುವುದಾಗಿ ತಿಳಿಸಿದ್ದರು. ಅದರಂತೆ ಇಂದು ಕೆಲ ಅಂಶಗಳನ್ನು ತೆಗೆದುಹಾಕಿದ್ದು, ಉಳಿದ ಅಂಶಗಳನ್ನು ಕಮಿಟಿ ತೀರ್ಮಾನಿಸಿದ ನಂತರ ತೆಗೆದುಹಾಕಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ.